ನಮಸ್ತೆ ಸ್ನೇಹಿತರೆ, ಇವತ್ತು ಕೆಸೆಟ್ ಜಿ ಕೆ ಪೇಪರನ್ನು 2023 ಸರ್ಕಾರದ ಅಧಿಕೃತ ಉತ್ತರ ಅಂದರೆ ಇಲಾಖೆ ಉತ್ತರಗಳೊಂದಿಗೆ ಡಿಸ್ಕಸ್ ಮಾಡೋಣ. ಸೊ ಇದು ಟೋಟಲ್ 50 ಪ್ರಶ್ನೆಗಳಿರ್ತವೆ. ಒಂದು ಪ್ರಶ್ನೆಗೆ 2 ಅಂಕ ಇರೋದ್ರಿಂದ ಟೋಟಲ್ ಆಗಿ 3 ಅಂಕಗಳನ್ನು ಒಳಗೊಂಡಿರುವಂಥದ್ದು. ಸೊ ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ ಹೀಗಿದೆ. 1 ಸೆಕೆಂಡ್. ಓಕೆ. ಕಾರ್ಟೇಜಿನ ಪ್ರೋಟೋಕಾಲ್ ಆನ್ ಬಯೋಸ್ಟೇ ಈ ಕೆಳಗಿನ ಯಾವ ಪ್ರೋಟೋಕಾಲ್ಗೆ ಭಾಗವಾಗಿದೆ ಅಂತ ಕೇಳಿದರೆ ಇದರ ಉತ್ತರ ಬಂದು ಜೈವಿಕ ವೈವಿಧ್ಯಮಯ ಸಮಾವೇಶ ಅಂತ ಕೊಟ್ಟಿದ್ದಾರೆ. ಇನ್ನು ಎರಡನೇ ಪ್ರಶ್ನೆ ನೋಡೋದಾದರೆ, ಈ ಹೇಳಿಕೆಗಳನ್ನು ಕೆಳಗೆ ನೀಡಲಾಗಿದೆ. ಒಂದು ಪ್ರತಿಪಾದನೆ ಎ ಎಂದು ಲೇಬಲ್ ಮಾಡಲಾಗಿದೆ ಮತ್ತು ಇನ್ನೊಂದು ಕಾರಣ ಆರ್ ಎಂದು ಲೇಬಲ್ ಮಾಡಲಾಗಿದೆ. ನಿಮ್ಮ ಉತ್ತರಕ್ಕಾಗಿ ಸರಿಯಾದ ಕೋಡನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಈಗ ಮೊದಲನೇ ನೋಡೋದಾದರೆ, ಪ್ರತಿಪಾದನೆ ಏನು ಹೇಳುತ್ತೆ ಅಂತಂದರೆ, ನದಿಗಳಿಗಿಂತ ಸರೋವರಗಳು ಮಾಲಿನ್ಯ ಹೆಚ್ಚು ಒಳಗಾಗಿವೆ ಅಂತಕ್ಕಂಥದ್ದು ಪರಿಗಣಿಸಲಾಗಿದೆ ಅಂತ ಕೊಡ್ತಾರೆ. ಕಾರಣ ಕೆರೆಗಳಿನ ನೀರನ್ನು ಬದಲಿಸಲು ದಶಕಗಳೇ ಬೇಕಾಗಬಹುದು ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ಉತ್ತರ ಬಂದು ಎ ಮತ್ತು ಆರ್ ಎರಡೂ ಸರಿ. ಹೀಗೆ ಆರ್ ಸರಿಯಾದ ವಿವರಣೆ ಅಲ್ಲ ಅಂತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ, ಹಸಿರುಮನೆ ಅನಿಲವಾಗಿರ್ತಕ್ಕಂಥ ಮಿಥೈನ್ ಎಲ್ಲಿಂದ ಹೊರ ಸೂಚಿಸುತ್ತದೆ ಅಂತ ಕೇಳ್ತಾರೆ. ಇದು ಎಲ್ಲಿಂದ ಸೂಚಿಸ್ತದೆ ಅಂತಂದರೆ, ಒಂದು ಭೂಕುಸಿತ ಮತ್ತು ಜೋಗು ಪ್ರದೇಶಗಳಲ್ಲಿ ಏನಾಗುತ್ತೆ, ಹಸಿರುಮನೆ ಅನಿಲ ಹೊರಗಡೆ ಬರುವಂಥದ್ದು. ಇದರ ಉತ್ತರ ಬಂದು ಸಿ ಆಗಿರುವಂಥದ್ದು. ಇನ್ನು ನಂತರ ಪ್ರಶ್ನೆ ನೋಡೋದಾದರೆ, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಈ 4ನೇ ಪ್ರಶ್ನೆಗೆ ಉತ್ತರ ಬಂದು ಎ ಆಗಿರುವಂಥದ್ದು. ನೋಡ್ಕೊಂಬಿಡಿ. ಇನ್ನು ಪ್ರಶ್ನೆ 5, ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆಯಾಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡೋದಾದರೆ, ಪರಿಸರ ವಿಜ್ಞಾನ ಕೇಂದ್ರ ಬೆಂಗಳೂರಲ್ಲಿರುವಂಥದ್ದು, ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇದು ಡೆಹ್ರಾಡೂನಲ್ಲಿರುವಂಥದ್ದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಫಾರ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಇದು ಕೋಲ್ಕತ್ತಾದಲ್ಲಿ ಇಲ್ಲ. ಸೊ ಉತ್ತರ ಬಂತು ಇದು. ಇನ್ನು ಗೋವಿಂದ ವಲ್ಲಭ ಪಂತ ಇನ್ಸ್ಟಿಟ್ಯೂಟ್ ಆಫ್ ಹಿಮಾಲಯ ಇದು ಇರುವಂಥದ್ದು ಅಜ್ಮೇರದಲ್ಲಿ ಸರಿಯಾಗಿರುವಂಥದ್ದು. ಇನ್ನು ನಂತರ ಪ್ರಶ್ನೆ ನೋಡಿದರೆ, ಕೆಳಗಿನ ಯಾವ ಕಲಿಕಾ ಕೇಂದ್ರವನ್ನು ಪ್ರಪಂಚದ ಮೊದಲ ವಿಶ್ವವಿದ್ಯಾಲಯವೆಂದು ಪರಿಗಣಿಸಲಾಗಿದೆ ಮತ್ತು ಇಂದಿನ ಬಿಹಾರದಲ್ಲಿದೆ ಅಂತ ಕೇಳಿದರೆ ಇದು ಉತ್ತರ ನಳಂದ ಆಗಿರುವಂಥ ವಿಶ್ವವಿದ್ಯಾಲಯ. 7ನೇ ಪ್ರಶ್ನೆ ನೋಡೋದಾದರೆ, ಭಾರತದಲ್ಲಿ ಪೌರಾತ್ಯ ಕಲಿಕೆ ಕಾರ್ಯಕ್ರಮಗಳ ಪ್ರಾಥಮಿಕ ಗಮನ ಯಾವುದು ಅಂತ ಕೊಟ್ಟಿದ್ದಾರೆ. ಸಾಂಪ್ರದಾಯಿಕ ಕಲೆ ಮತ್ತು ಸಂಸ್ಕೃತಿಯನ್ನು ರಕ್ಷಿಸೋದು ಆಗಿರುವಂಥದ್ದು. ಇನ್ನು ಕೆಳಗಿನವುಗಳಲ್ಲಿ ಯಾವುದು ಉನ್ನತ ಶಿಕ್ಷಣ ಸ್ವತಂತ್ರ ಸಂಸ್ಥೆಯಾಗಿರಲಾರದು ಅಂತ ಕೊಟ್ಟಿದ್ದಾರೆ. ಅಂಗಸಂಸ್ಥೆಗಳ ಕಾಲೇಜುಗಳು ಅನ್ನುವಂಥದ್ದು. ಇನ್ನು 9ನೇ ಪ್ರಶ್ನೆ ನೋಡೋದಾದರೆ, ವಿವಿಧ ವಿಶ್ವವಿದ್ಯಾಲಯಗಳಿಗೆ ಕಲಿಕಾ ಸಂಪನ್ಮೂಲಗಳ ಹಂಚಿಕೊಳ್ಳುವ ವಿಶ್ವವಿದ್ಯಾಲಯಗಳನ್ನು ಹೀಗೆ ವಿವರಿಸಬಹುದು ಅಂತ ಕೊಟ್ಟಿದ್ದಾರೆ. ಮೆಟಾ ವಿಶ್ವವಿದ್ಯಾಲಯ ಅಂಥೇಳಿ ಕರೆಯುತ್ತಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, NAAC ಎನ್ನುವುದು ಅಂತ ಕೇಳಿದರೆ ಇದು ಮಾನ್ಯತೆ ನೀಡುವಂಥ ಸಂಸ್ಥೆಯಾಗಿರುವಂಥದ್ದು. ಇನ್ನು ನಂತರ ಪ್ರಶ್ನೆ ನೋಡಿರಿ, ಕೆಳಗಿನವುಗಳಿಂದ ಪರಿಣಾಮಕಾರಿ ಬೋಧನಾ ಮುಖ್ಯವಾದ ಶಿಷ್ಯ ಕಲಿಕೆಯ 3 ಮುಖ್ಯ ಅಂಶಗಳ ಸಂಯೋಜನೆಯನ್ನು ಗುರುತಿಸಿ ಸರಿಯಾದ ಕೋಡನ್ನು ಆಯ್ಕೆ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಉತ್ತರ ಬಂದು ಬಿ ಆಗಿರುವಂಥದ್ದು. ಇನ್ನು ನಂತರ ಪ್ರಶ್ನೆ, ಭಾರತದಲ್ಲಿ ಶಿಕ್ಷಕರ ವೃತ್ತಿ ಬೆಳವಣಿಗೆ ನೇರವಾಗಿ ಕಾರಣವಾಗಿರುವ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಅಲ್ಲಿ TLC ಅನ್ನುವಂಥ ಸಂಸ್ಥೆ. ಇನ್ನು ಕೆಳಗಿನವುಗಳಲ್ಲಿ ಯಾವುದು ಸ್ವಯಂಪ್ರಭಾದ ಲಕ್ಷಣವಲ್ಲ ಅಂತ ಕೇಳಿರುವಂಥದ್ದು. ಇದು ಡಿ ಆಗಿರುವಂಥದ್ದು. MOOCಗಾಗಿ ವೇದಿಕೆ ಅಲ್ಲ ಅಂತಕ್ಕಂಥದ್ದು. ಇನ್ನು ನಂತರ 14ನೇ ಪ್ರಶ್ನೆ ನೋಡೋದಾದರೆ, ಶಿಕ್ಷಕರು ಮತ್ತು ಸ್ವಯಂ ಮೌಲ್ಯಮಾಪನ ಮಾಡುತ್ತಾನೆ, ಆದರೆ ಅವನು ಮತ್ತು ಅವಳು ಶಿಕ್ಷಣಶಾಸ್ತ್ರವನ್ನು ಪರಿಶೀಲಿಸುತ್ತಾರೆ, ತರಗತಿಯಲ್ಲಿ ಬಳಸುವ ತಂತ್ರಗಳಿಗೆ ಕಾರಣ ಮತ್ತು ಶಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ ಎಂದು ಭಾವಿಸಿ ಇಲ್ಲಿ ಉಲ್ಲೇಖವಾಗಿರುವ ವಿಧಾನವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇದು ಪ್ರತಿಫಲಿತ ಬೋಧನೆ ಆಗಿರುವಂಥದ್ದು. ಉನ್ನತ ಶಿಕ್ಷಣದಲ್ಲಿ ಆಯ್ಕೆಯಾದಂಥ ಕ್ರೆಡಿಟ್ ಸೆಮಿಸ್ಟರ್ ವ್ಯವಸ್ಥೆಯ ಮುಖ್ಯ ಉದ್ದೇಶ ಕೋರ್ಸುಗಳ ಆಯ್ಕೆ ಮತ್ತು ಕ್ರೆಡಿಟ್ ಕ್ರೋಢೀಕರಣಗಳಲ್ಲಿ ನಮ್ಯತೆ ಒದಗಿಸಲು ಅಂತಕ್ಕಂಥದ್ದು ಉತ್ತರವಾಗಿರುವಂಥದ್ದು. ಇನ್ನು ನಂತರ ಪ್ರಶ್ನೆ ನೋಡೋದಾದರೆ, 16ನೇ ಪ್ರಶ್ನೆ, ಕೆಳಗಿನ ಯಾವ ಹೇಳಿಕೆಯು ಸಕಾರಾತ್ಮಕವಾದ ವಿಧಾನವನ್ನು ಉತ್ತಮವಾಗಿ ವಿವರಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಈ ಸಕಾರಾತ್ಮಕ ಅಂದರೆ ಡಿ ಉತ್ತರ ಸರಿಯಾಗಿರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ 17ನೇದು, ರಕ್ತದೊತ್ತಡದ ಮೇಲಿನ ಹೊಸ ಔಷಧ ಪರಿಣಾಮಗಳನ್ನು ತನಿಖೆ ಮಾಡುವ ಸಂಶೋಧನಾ ಅಧ್ಯಯನದಲ್ಲಿ ಈ ಕೆಳಗಿನ ಯಾವ ಹಂತಗಳಲ್ಲಿ ಭಾಗವಹಿಸುವುದು, ನೇಮಿಸಿಕೊಳ್ಳುವುದು ಮತ್ತು ಸಂಬಂಧಿತ ಮಾಹಿತಿಯನ್ನು ಸಂಗ್ರಹಿಸುವುದು ಒಳಗೊಂಡಿರುತ್ತದೆ ಅಂತ ಕೊಟ್ಟಿದ್ದಾರೆ. ಡಾಟಾ ಸಂಗ್ರಹಣೆ. ಸಂಶೋಧನಾ ಉದ್ದೇಶಗಳು ಮತ್ತು ವಿಧಾನ ಅಧ್ಯಯನ ವ್ಯಾಪ್ತಿ ವಿವರಿಸಲು ಪ್ರಬಂಧ ಯಾವ ವಿಭಾಗವು ವಿಶಿಷ್ಟವಾಗಿ ಕಾರಣವಾಗಿರುವಂಥದ್ದು, ಪರಿಚಯ ಅಂತಕ್ಕಂಥದ್ದು. ಇನ್ನು ಸಂಶೋಧನಾ ಪ್ರಬಂಧದಲ್ಲಿ ಉಲ್ಲೇಖಗಳು ಮತ್ತು ಉದ್ಧೃತಗಳನ್ನು ಸೇರಿಸುವ ಮುಖ್ಯ ಉದ್ದೇಶ ಏನು ಅಂತಂದರೆ ಇತರ ಸಂಶೋಧಕರ ಕೆಲಸ ಮತ್ತು ಆಲೋಚನೆಗಳಿಗೆ ಮನ್ನಣೆ ನೀಡುವಂಥದ್ದು. ಇನ್ನು 20ನೇ ಪ್ರಶ್ನೆ, ಸಂಶೋಧನೆಯಲ್ಲಿ ಮಾಹಿತಿಯ ಸಂಶ್ಲೇಷಣೆ ICT ಹೇಗೆ ವರ್ಧಿಸುತ್ತದೆ ಅಂತ ಕೇಳ್ತಾರೆ. ಉತ್ತರ ಬಂದು ಬಿ ಆಗಿರುವಂಥದ್ದು.
ಇನ್ನು ನಂತರ ಒಂದು ಪ್ಯಾಸೇಜನ್ನು ಕೊಟ್ಟಿರುವಂಥದ್ದು, ಅದನ್ನು ನೀವು ಓದ್ಕೊಂಡು ಆನ್ಸರನ್ನು ನಾನು ಹೇಳ್ತೀನಿ. ಆನ್ಸರ್ ನೀವು ಓದ್ಕೊಳ್ಳಿ ನಿಧಾನಕವಾಗಿ ನಿಲ್ಲಿಸ್ಬಿಟ್ಟು. ನೋಡಿ, 21ರಿಂದ 25ರವರೆಗಿನ ಪ್ಯಾಸೇಜ್ದ ಒಂದು ಇರುತ್ತೆ. ಈ ಲೇಖಕರ ಪ್ರಕಾರ ವಿದೇಶಿಯರ ಬಗ್ಗೆ ಕಲ್ಪನೆ ರೂಪಿಸುವಲ್ಲಿ ಭಾರತೀಯರಿಗೆ ರೂಪಿಸಿದ ಯಾವ ಕಾರಣ ಇರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಆಪ್ಷನ್ಸ್ ಬಿ, ಆಮೇಲೆ 22ನೇದು ಆಪ್ಷನ್ ಸಿ, 23ನೇದು ಆಪ್ಷನ್ಸ್ ಇಲ್ಲಿ ಕೂಡ ಡಿ ಆಗಿರುವಂಥದ್ದು, ಇಲ್ಲಿ ಡಿ ಆಗಿರುವಂಥದ್ದು. 24 ಆಯ್ತಲ್ಲ, 25ನೇ ಲಾಸ್ಟ್ ಕ್ವಶನ್ ಡಿ ಆಗಿರುವಂಥದ್ದು. ಮುಂದಿನ ಪ್ರಶ್ನೆ ನೋಡೋದಾದರೆ 26ನೇ ಪ್ರಶ್ನೆ ನೋಡೋದಾದರೆ ಡೂಯಿರವರು ಯಾವುದು ಅಂತಂದ್ರೆ ಹಂಚಿಕೆ ಅನುಭವ ಮಾನವನ ಉತ್ತಮನ ಶ್ರೇಷ್ಠಗೊಳಿಸುವಂತ ಅಂತಂದರೆ ಉತ್ತರ ಬಂದು ಸಿ ಆಗಿರುವಂಥದ್ದು. ಪ್ರಶ್ನೆ ಉತ್ತರ 1 ಮತ್ತು 2. ಪರಿಣಾಮಕಾರಿ ಸಂವಹನದ ಬಗ್ಗೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಸಂವಹನ ಮಾಹಿತಿ ವಿನಿಮಯವಾಗುತ್ತದೆ. ಸಂವಹನ ಮಾಹಿತಿಯನ್ನು ಹಿಂದಿನ ಭಾವನೆ ಮತ್ತು ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳುವುದು ಅಂತಂದ್ರೆ ಈ 1 ಮತ್ತು 2 ಸರಿಯಾಗಿರುವಂಥದ್ದು. ಇನ್ನು ಯಾವ ರೀತಿ ಸಂವಹನ ತರಗತಿಯಲ್ಲಿ ಸಹಕಾರಿ ಕಲಿಕೆ ಉತ್ತೇಜನ ನೀಡುತ್ತದೆ ಅಂತಂದ್ರೆ ಗುಂಪು ಸಂವಹನ. ಕೆಳಗಿನಗಳಲ್ಲಿ ಯಾವುದು ಓದುವ ತಂತ್ರಗಾರಿಕೆ ಅಂದರೆ ಸ್ಟ್ರೀಮಿಂಗ್. ಇನ್ನು 30ನೇ ಪ್ರಶ್ನೆ ನೋಡ್ರಿ, 2 ಹೇಳಿಕೆಗಳನ್ನು ನೀಡಲಾಗಿದೆ. ಒಂದು ಪ್ರತಿಪಾದನೆ ಎ ಲೇಬಲ್ ಮಾಡಲಾಗಿದೆ, ಇನ್ನೊಂದನ್ನು ಕಾರಣ ಲೇಬಲ್. ಒಂದು ಹೇಳಿಕೆ ಪ್ರತಿಪಾದನೆ, ಇನ್ನೊಂದು ಕಾರಣ ಅಂತ ಕೇಳಿದರೆ ಸಂವಹನ ಅಡೆತಡೆಗಳ ಸ್ವೀಕರಿಸುವವರಿಗೆ ತಲುಪುವ ಸಂದೇಶದ ಗುಣಮಟ್ಟದ ಮೇಲೆ ಪರಿಣಾಮ ಬೀರುವ ಅಡಚಣೆಗಳಾಗಿವೆ. ಕಾರಣ, ಇದು ಸಂವಹನ ಸಮಯದಲ್ಲಿ ಭಾವನಾತ್ಮಕ ಅಂತರವನ್ನು ಕಡಿಮೆ ಮಾಡಬಹುದು ಅಂತ. ಉತ್ತರ ಎ ಸರಿ. ಇನ್ನು ಮೆಂಟಲ್ ಅಬಿಲಿಟಿ ಇರುವಂಥದ್ದು ನೋಡಿ, ಮೆಂಟಲ್ ಅಬಿಲಿಟಿ ಇಷ್ಟು ಈಸಿ ಇರ್ತದೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಇನ್ನು ನೋಡಿರಿ, ಬಿ ಆದಮೇಲೆ ಸಿ ಇದೆ, ಸಿ ಆದಮೇಲೆ ಡಿ ಇದೆ, ಡಿ ಆದಮೇಲೆ ಇ ಇದೆ. ಅದೇ ರೀತಿ GHIJ KLMN PQRS ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗೈತಲ್ಲ. ಇದು ತಪ್ಪಾಗ್ತದೆ. ಪಿ ಆದಮೇಲೆ ಕ್ಯೂ ಆಗಬೇಕಿಲ್ಲ, ಸೊ ಇದು ರಾಂಗ್. ಇದು TUVW, ಇದು ರೈಟ್. ಸೊ ಉತ್ತರ ಬಂದು 4. ಇದರ ಉತ್ತರ ಬಂದು 2000. ನೆಕ್ಸ್ಟ್ ಇದರ ಉತ್ತರ ಬಂದು ಎ. ಇದು 12.5. ಯಾರಿಗೆ ಗೊತ್ತಾಗಲಿಲ್ಲ ಕಮೆಂಟ್ ಮಾಡಿರಿ, ಬಿಡಿಸಿ ಹೇಳ್ತೀನಿ ನಾನು. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ. ಇಲ್ಲಿ ನೋಡಿರಿ, ಕೆಳಗಿನ ಪ್ರಶ್ನೆಗಳಿಗೆ ಹೇಳಿಕೆಗಳನ್ನು ನೀಡಲಾಗಿದೆ. ನಂತರ 4 ತೀರ್ಮಾನಗಳನ್ನು ನೀಡಲಾಗಿದೆ. ತೀರ್ಮಾನಗಳನ್ನು ಓದಿದ ನಂತರ ನೀಡಿರುವ ತೀರ್ಮಾನ ತಾರ್ಕಿಕವಾಗಿ ನಿಜವೇ ಇಲ್ಲ ಎಂಬುದನ್ನು ನಿರ್ಧರಿಸುವಂಥದ್ದು ಅಂತ ಕೇಳಿದ್ದಾರೆ. ಇದರ ಉತ್ತರ ಬಂದು ಕೇವಲ 1 ಮತ್ತು 3 ಸರಿಯಾಗಿರುವಂಥದ್ದು. ಅದನ್ನು ತಿರ್ಗಾ ಮರ್ಗ ಮಾಡಿ ಕೇಳಿರುವಂಥದ್ದು. ನೆಕ್ಸ್ಟ್ ಇದು ಏನು ನಕ್ಷೆ ಕೊಟ್ಟಿದ್ದಾರೆ, ಇದು ಕೂಡ ತುಂಬ ಈಸಿ ಆಗಿರುವಂಥದ್ದು. ಇದು 4ನೇದು ನೋಡಿರಿ ಉತ್ತರ. ಓಕೆ, ಅದು ಹೇಗೆ ಹೇಳ್ಬೇಕಂತ ಬೇಡ, ನಮಗೆಲ್ಲ ಗೊತ್ತೈತಿ. ಇದ್ರದ್ದು ಆಗ್ನೇಯ, ಇದು ಈಸಿ ಇರುವಂಥದ್ದು. ಇದು ಯಾರಿಗಾರು ಗೊತ್ತಾಗಲಿಲ್ಲ ಇದನ್ನು ತಿಳಿಸ್ತಾರೆ ತಗೋರಿ. ಎಲ್ಲನೂ ಬರೀ ಇದನ್ನ ಮಾಡ್ಕೊತಾರೆ, ಊಟ ಅನ್ಕೊಬಿಡ್ರಿ. 1 2ರಾಗ 1, 2ರಾಗ 3 ಹೋದ್ರೆ 1 -1. ಆಮೇಲೆ ಮೇಲ್ಗಡೆ 4 ಇದೆ. 5ರಾಗ 6 ಹೋದ್ರೆ -1. 7 ಇದೆ. 8ರಾಗ 9 ಹೋದ್ರೆ -1. ಹೌದ್ರಿ, 1 1 ಅಂದರೆ ಅದು -1 ಇರ್ತೈತಿ. 2 -4 4 7 8 9 10 11. ಇದು ಪ್ಲಸ್, ಇವು -11, ಇದು +1. ಅರ್ಥ ಆತ್ರಿ ನಾ ಹೇಳೋದು? ಹೌದಿಲ್ಲ ರೀ? ಅದರ 11ರಾಗ 1 ಹೋಯ್ತು ಅಂತಂದ್ರೆ ಎಷ್ಟು ಉಳಿತ್ರಿ? -10 ಉತ್ತರ. ಅರ್ಥ ಆಯ್ತಿಲ್ಲ ರೀ? ಆಮೇಲೆ ಇದು ಈಸಿ ಇದೆ ನೋಡಿರಿ, ಇದು ಡಿ ಇರುವಂಥದ್ದು. ನಂತರ ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ, ಅದನ್ನ ನೋಡಿ ಇಲ್ಲೇ ಆನ್ಸರ್ ಹಾಕುವಂಥದ್ದು. ಇದು ಉತ್ತರ ಬಿ. ಕೊನೆಯ ಪ್ರಶ್ನೆ, ವೆಬ್ಸೈಟ್ ಡೊಮೇನ್ ಹೆಸರಿನಲ್ಲಿ ಉಲ್ಲೇಖವಿರುವ ಪರ್ಯಾಯ ಪದ ಯಾವುದು ಅಂತ ಕೇಳಿದೆ. ಯೂನಿಫಾರ್ಮ್ ರಿಸರ್ಚ್ ಲೊಕೇಟರ್ ಅಂತಕ್ಕಂಥದ್ದು ಒಂದು ಕಂಪ್ಯೂಟರ್ ಪ್ರಶ್ನೆಯನ್ನು ಕೂಡ ಕೇಳಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ.